ಹಿಂದೂ ಸಂಘಟನೆಗಳನ್ನ, ಹಿಂದೂ ಮುಖಂಡರನ್ನ ಬೆಂಬಲ ಕೊಡುವಂಥ ವ್ಯಕ್ತಿಗಳನ್ನು, ಹಿರಿಯ ಮುಖಂಡರನ್ನ ಯಾವುದೇ ಪಕ್ಷದಲ್ಲಾಗಬೇಕು ಅವ್ರನ್ನ ವೈಯಕ್ತಿಕವಾಗಿ ಅವ್ರು ಯಾರೂ ಆಹ್ವಾನ ಮಾಡಿಲ್ಲ. ಅವರಿಗೆ ಬೇಕಾದವರು, ಅವರಿಗೆ ಇವರು ಪಕ್ಕ ಹಿಂದೂಗಳು ಅಂತ ಹೇಳೋರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರದ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಹಿಂದೂ ಪರ ಸಂಘಟನೆಗಳನ್ನು ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವಿ ಚೆಲುವರಾಜ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಶ್ರಮಪಟ್ಟು ತಮ್ಮ ಸಮಯ ಹಾಗೂ ಸಂಪನ್ಮೂಲಗಳನ್ನು ಬಳಸಿಕೊಂಡು ಶ್ರೀರಾಮ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಈ ಬಾರಿ ಹೊಸದಾಗಿ ಟ್ರಸ್ಟ್ ರಚಿಸಿಕೊಂಡು ಕಾರ್ಯಕ್ರಮ ಆಯೋಜಿಸಿರುವವರು ಹಿಂದೂ ಸಂಘಟನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಹಿಂದೂ ಧರ್ಮದ ಪರ ಹೋರಾಟ ಮಾಡುತ್ತಿರುವ ಸಂಘಟನೆಗಳ ಮುಖಂಡರನ್ನು ಆಹ್ವಾನಿಸಲು ಸಮಯವಿಲ್ಲದವರಿಗೆ ಹಿಂದೂ ಆಚರಣೆಗಳನ್ನು ಟೀಕಿಸುವ ರಾಜಕೀಯ ಮುಖಂಡರನ್ನು ಆಹ್ವಾನಿಸಲು ಮಾತ್ರ ಆಸಕ್ತಿ ತೋರಿರುವುದು ನೋವು ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಟ್ರಸ್ಟ್ನಲ್ಲಿರುವ ಅನೇಕರು ಹಿಂದಿನ ದಿನಗಳಲ್ಲಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸಿದ್ದರು. ಈಗ ಟ್ರಸ್ಟ್ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಕಾರ್ಯಕ್ರಮ ಮಾಡುತ್ತಿರುವುದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಹಿಂದೂ ಸಂಘಟನೆಗಳನ್ನು ಉದ್ದೇಶಪೂರ್ವಕವಾಗಿ ದೂರ ಇಡುವ ಮನೋಭಾವ ಸರಿಯಿಲ್ಲ ಎಂದು ಹೇಳಿದರು. ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೆಲವರು ವೈಯಕ್ತಿಕ ಪ್ರಚಾರದ ವೇದಿಕೆಯಾಗಿಸಿಕೊಳ್ಳುತ್ತಿರುವುದು ವಿಷಾದನೀಯ ಸಂಗತಿ ಎಂದು ಟೀಕಿಸಿದ ಅವರು, ಶೋಭಾಯಾತ್ರೆ ಎಂಬುದು ಯಾರೊಬ್ಬರ ಸ್ವಂತ ಕಾರ್ಯಕ್ರಮವಲ್ಲ, ಇದು ಸಮಸ್ತ ಹಿಂದೂ ಸಮಾಜದ ಭಕ್ತಿಯ ಪ್ರತೀಕ. ಆದರೆ ಕೆಲವರು ಸಂಘಟನೆಗಳ ತ್ಯಾಗವನ್ನು ಮರೆತು ರಾಜಕೀಯ ಪ್ರಭಾವ ಹೆಚ್ಚಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ದೂರಿದರು. ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಲ್ಲಿ ಈ ಬೆಳವಣಿಗೆ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಹಿಂದೂ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದ್ದರೆ ಸಮಾಜದಲ್ಲಿ ತಪ್ಪು ಸಂದೇಶ ಹೋಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಆದರೂ ಶ್ರೀರಾಮನ ಹೆಸರಿನ ಕಾರ್ಯಕ್ರಮವಾಗಿರುವುದರಿಂದ ಯಾವುದೇ ಅಡೆತಡೆ ಸೃಷ್ಟಿಸುವ ಉದ್ದೇಶವಿಲ್ಲ. ವಿವಾದಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ಯಶಸ್ವಿಯಾಗಲು ನಾವು ಸಹಕಾರ ನೀಡುತ್ತೇವೆ. ಆದರೆ ಹಿಂದೂ ಸಂಘಟನೆಗಳನ್ನು ನಿರ್ಲಕ್ಷಿಸುವ ಪ್ರವೃತ್ತಿ ನಿಲ್ಲಬೇಕು ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಡಿ.ಆರ್. ನಾರಾಯಣಸ್ವಾಮಿ, ಕಾರ್ಯಕರ್ತರಾದ ಮಂಜುನಾಥ್, ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ನಮ್ಮ ಸಂಘಟನೆಯವ್ರನ್ನ ಯಾವುದೇ ರೀತಿಯಲ್ಲಿ ಸಹಕಾರ ಕೋರಿಲ್ಲ, ಬೆಂಬಲ ಕೊಟ್ಟಿಲ್ಲ. ನಮ್ಮ ನೋವಿದು. ಯಾಕೆಂದರೆ ಅವ್ರಿಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ, ವಿಶ್ವ ಹಿಂದೂ ಪರಿಷತ್ ಅವರು. ಆದರೆ ಬೆಂಬಲ ಕೊಟ್ಟಂತಹ ಸಂಘಟನೆಗೆ ಹಿಂದೂ ಸಂಘಟನೆಗಳು ಎಷ್ಟಿದೆಯೋ, ಪ್ರಮುಖ ಮುಖಂಡರು ಯಾರಿದ್ದಾರೋ, ಕಾರ್ಯಕರ್ತರು ಯಾರಿದ್ದಾರೋ, ಅವ್ರು ಈ ಬಾರಿ ಸಹಕಾರ ತಗೊಂಡಿಲ್ಲ, ಪರಿಗಣನೆ ತಗೊಂಡಿಲ್ಲ. ನಮ್ಗೆ ನೋವಿದೆ. ನಿಮಗೋಸ್ಕರ ಮಾಡೋದಕ್ಕೆ ರಾಮನ ಯಾಕೆ ಬಳಸ್ಕೊಂತೀರಾ? ರಾಮನ ಹೆಸರು ಯಾಕೆ ಬಳಸ್ಕೊಂತೀರಾ? ನಿಮ್ಮ ಬೆಳವಣಿಗೆಗೆ ರಾಮನ ಯಾಕೆ ಬೆಳೆಸ್ಕೊಂತೀರಾ? ಇದು ನಮ್ಮ ಪ್ರಶ್ನೆ. ಈಗ ಪ್ರಶ್ನೆ ಮಾಡಿದ್ವಿ, BJP ಜೊತೆ ಮಾಡಿದ್ವಿ ಅಂತ. ನಾವು ಪಕ್ಷಾತೀತವಾಗೇ ಮಾಡಿದ್ವಿ. ರಾಮಚಂದ್ರ ಗೌಡರು ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರದ್ದೇ ಆದಂತಹ ಅಳಿವು ಸೇವೆ ಕೊಟ್ಟಿದ್ದಾರೆ. ಪಥಸಂಚಲನ ಆಗ್ಬೋದು, RSS ಮುಖಾಂತರ ಮಾಡಿರ್ತಕ್ಕಂಥ ಪಥಸಂಚಲನ ಆಗ್ಬೋದು, ಮೊನ್ನೆ ಹಿಂದೂ ಸಮಾಜೋತ್ಸವ ಆಗ್ಬೋದು, ಕೋಲಾರಲ್ಲಿ 15 ಕಿಲೋಮೀಟ್ರ್ ಬೆಳಗ್ಗೆಯಿಂದ ಸಂಜೆವರೆಗೂ, ರಾತ್ರಿವರೆಗೂ ಮ್ಯಾರಥಾನ್ ಅಂದರೆ ಪಥಸಂಚಲನ RSS ಇಂದ ಮಾಡಿದ, ಅದರಲ್ಲೂ ಭಾಗವಹಿಸಿದ್ರು. ರವೇಣ್ಣವರು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಪ್ರತಿ ವರ್ಷವೂ ನಮಗೆ ಸಹಾಯ ಮಾಡ್ತಾ ಇದ್ರು. ಎಲ್ರಿಗೂ ನಾವು ಗೌರವ ಕೊಡ್ತೀವಿ. ಈ ಗೌರವ ನಮ್ಗೆ ಕೈ ಜೋಡಿಸುವಂಥವ್ರು ಅವರವರ ಶಕ್ತಿ ಮೀರಿ ಅವ್ರ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಯಾವುದೇ ರೀತಿಯಲ್ಲೂ ಯಾರಿಗೂ ಫೇವರ್ ಆಗಿ ನಾವು ಮಾಡಿದ್ವಿ. ಪಕ್ಷಾತೀತವಾಗಿ ನಾವು ಎಲ್ಲ ಪಕ್ಷದವ್ರಿಗೂ ಇವರು ಏನು ಹೇಳ್ತಾ ಇದ್ದಾರೆ ಆ ರೀತಿ ನಾವು ಹುಟ್ಟುವವ್ರಿಗೆ ಆಹ್ವಾನ ಮಾಡಿದ್ದೀವಿ, ರಾಜೀಗೌಡರಿಗೆ ಆಹ್ವಾನ ಮಾಡಿದ್ದೀವಿ.
ರಾಮಚಂದ್ರೇಗೌಡರಿಗೆ ಆಹ್ವಾನ ಮಾಡಿದ್ದೀವಿ, ರವೀಣ್ಣವ್ರಿಗೂ ಆಹ್ವಾನ ಮಾಡಿದ್ದೀವಿ. ಅವ್ರ ಪೂರ್ತಿ ಸಹಕಾರ ಇದೆ. ಕಾರ್ಯಕ್ರಮಕ್ಕೆ ಬನ್ನಿ ಅಂತಲೂ ಕೇಳಿದ್ದೀವಿ. ಲಾಸ್ಟ್ ಟೈಮ್ ಪುಟ್ಟು ಅವರು ನಮಗೆ ಬೈಟ್ ಕೊಟ್ಟಿದ್ರು, ರಾಜೀಗೌಡರು ಬೈಟ್ ಕೊಟ್ಟಿದ್ರು ಕಾರ್ಯಕ್ರಮಕ್ಕೆ. ನಮಗೆ ಆ ಭೇದ ಭಾವ ಇಲ್ಲ. ಅವರು ಸೃಷ್ಟಿ ಮಾಡಿರೋದು. BJPಯವ್ರು ಬರಬಾರ್ದು, BJPಯವ್ರು ಬರಬಾರ್ದು. ಇಡೀ ರಾಜ್ಯದಲ್ಲಿ ಎಲ್ಲೇ ಕಾರ್ಯಕ್ರಮ ಆದರೂ BJPಯವರೇ ಮುಂದೆ ನಿಂತು ಕೆಲಸ ಮಾಡೋದು. ಹಿಂದೂಗಳ ರಕ್ಷಣೆಗಾಗಿ ನಿಂತಿರೋದೇ BJPಯವರು. ಅವ್ರ ಕೈಲಾದ ಸಹಾಯಗಳನ್ನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಗೌರವ ಕೊಡೋಣ. ಬರಬಾರ್ದು ಅನ್ನೋದು ತಪ್ಪು. BJP ಮೈ ಆಗುತ್ತೆ ಅನ್ನೋದು ತಪ್ಪು. ನಮ್ಮ ರವಿ ಅಣ್ಣವ್ರು ಬಂದಿದ್ರು, JDS ಮೈ ಆಯ್ತಾ? JDS ಮೈ ಆಯ್ತಾ? ಇಲ್ಲ. ಒಬ್ಬ ಹಿಂದೂ ಆಗಿ ಆರೆಂಜ್ ಎಲ್ಲ ಹಾಕ್ಕೊಂಡೇ ಬಂದಿದ್ರು. ಅಲ್ಲಿ ಅವ್ರಿಗೆ ಮೈಂಡ್ ಸೆಟ್ ಆ ರೀತಿ ಇದೆ. BJPಯವ್ರು ಬರಬಾರ್ದು, BJP ಮೈ ಆಗುತ್ತೆ ಅಂದರೆ ನೀವು ಯಾರು? ನೀವು BJPಯವರೇ ಅಲ್ವಾ? ನೀವು ಸಂಘಟನೆಯಲ್ಲಿ ಕೆಲಸ ಮಾಡಿರೋರೇ ಅಲ್ವಾ? ಯಾಕೆ ಇದು? ಯಾಕೆ ಈ ತಾರತಮ್ಯ? ನಾವೆಲ್ಲ ಒಂದು. ನಾವು ಲಾಸ್ಟ್ ಟೈಮ್ ನೀವು ನಮ್ಗೆ ಅಪೋಸ್ ಮಾಡಿದ್ರು, ನಮ್ಮ ವಿರುದ್ಧವಾಗಿ ಶೋಭಾಯಾತ್ರೆ ಮಾಡಬಾರ್ದು ಅಂತ ಪತ್ರಿಕಾಗೋಷ್ಠಿಗಳು ಮಾಡಿದ್ರು. ನಾವು ನೋವು ಪಡಲಿಲ್ಲ, ಬೇಜಾರಾಗಲಿಲ್ಲ. ನಾವು ನಿಮಗೆ ಬಂದು ಆಹ್ವಾನ ಕೊಟ್ಟಿದ್ದೀವಿ, ನಿಮ್ಮನ್ನು ಕರೆದಿದ್ದೀವಿ, ಭಾಗವಹಿಸೋದಕ್ಕೆ ಕೇಳ್ಕೊಂಡಿದ್ದೀವಿ. ಆದರೂ ನೀವು ನಮ್ಗೆ ಬಂದಿಲ್ಲ. 2 ವರ್ಷ ನೀವು ಮಾಡಿದ್ರಲ್ಲ, ನಾವು ಬಂದು ನಿಮ್ಗೆ ಸಹಕಾರ ಕೊಟ್ಟಿದ್ವಲ್ಲ, ನೀವು ಯಾಕೆ ಬಂದಿಲ್ಲ? ಈಗ ಸಂಘಟನೆಗಳನ್ನ ದೂರ ಇಟ್ಟು ನೀವು ಮಾಡುವಂಥ ಅವಶ್ಯಕತೆ ಏನಿದೆ? ಶೋಭಾಯಾತ್ರೆ ನೀವು ಟ್ರಸ್ಟ್ ಅವ್ರು ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಉತ್ತರ ಕೊಡಬೇಕು ಸಮಾಜ. ನಿಮ್ಮಲ್ಲಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನೋ ಭಾವ ಇದೆಯಾ? ಅದಕ್ಕೆ ಉತ್ತರ ಕೊಡಬೇಕು. BJPಯನ್ನು ವಿರೋಧ ಮಾಡ್ತೀರಪ್ಪ, ಆಹ್ವಾನ ಕೊಟ್ಟಿಲ್ಲ ಅವ್ರಿಗೆ, ಇನ್ನೂ ವಿರೋಧ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಅವ್ರಿಗೆ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಿ? ಕಾಂಗ್ರೆಸ್ ಅವ್ರಿಗೆ ನೀವು ನಮ್ಮ ರವೀಣ್ಣವರು ಮಾಡಿದ್ದಾರೆ, ಅವ್ರದ್ದು ಯಾಕೆ ಪತ್ರಿಕೆಗೆ ಹಾಕ್ಸಿಲ್ಲ? ನೀವು ಅವ್ರಿಗೆ ಹೋಗಿ ಕೊಟ್ಟಿರೋದನ್ನ ಯಾಕೆ ಪತ್ರಿಕೆಗೆ ಹಾಕ್ಸಿದ್ರಿ? ಯಾಕೆ ಮೀಡಿಯಲ್ಲಿ ಹೈಲೈಟ್ ಮಾಡಿದ್ರಿ? ಬರದೇ ಇರೋರಿಗೆ, ಬರೋರಿಗೆ ನಮ್ಮದು ಒಡೆದೋಗಿದ್ದೀವಿ. ಜಾತಿಗಳಲ್ಲಿ ಪಕ್ಷಗಳಾಗಿ ಹೊಡೆಯೋದು ಬೇಡ, ಪಕ್ಷಗಳಾಗಿ ಹೊಡೆಯೋದು ಬೇಡ. ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ. ನಮಗೆ ರಾಮಚಂದ್ರಗೌಡರು ಆಗ್ಬೋದು, ರವಿ ಅಣ್ಣವ್ರು ಆಗ್ಬೋದು, ರಾಜೀಗೌಡರು ಆಗ್ಬೋದು, ಪುಟ್ಟವ್ರು ಆಗ್ಬೋದು, ಯಾವುದೇ ರಾಜಕೀಯ ಪಕ್ಷದ ಮುಖಂಡರಾಗ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಾಗ ಯಾರು ನಮ್ಗೆ ಸಹಕಾರ ಕೊಡ್ತಾರೋ ಅವರಿಗೆ ನಾವು ತಲೆಬಾಗಿ ವಂದನೆಗಳನ್ನು ಸಲ್ಲಿಸ್ತೀವಿ, ಗೌರವವನ್ನು ಸಲ್ಲಿಸ್ತೀವಿ. ಅದು ನಮ್ಮ ಧರ್ಮ. ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, ಯಾರೇ ಆಗ್ಬೋದು, ಅದು ನಮ್ಮ ಧರ್ಮ. ಮುಸಲ್ಮಾನರು ಸಹ ನಮಗೆ ಪ್ರೋತ್ಸಾಹ ಕೊಟ್ಟಿದ್ರು.